ಅಕ್ಕ ಇಲ್ಲಿ ಎಷ್ಟು ವರ್ಷದಿಂದ ಇದೀರಕ್ಕ ಈ ಧಾರವಾಡದಲ್ಲಿ? ಇಲ್ಲಿ ನಮ್ಮ ಅಜ್ಜರ ಕಲ್ಲಿಗಿಂದ ಅದೀವಣ್ಣ ನಾವು ಇಲ್ಲೇ ಅದೀವಣ್ಣ ನಾವಿಲ್ಲಿದ್ದ ಹಂಗ ಹಿಂಗಂದ್ರನ ಒಂದು 70-80 ವರ್ಷನೇ ಆಗಿರ್ಬೇಕಣ್ಣ. ನಮ್ಮ ಅಜ್ಜರ ಕಾಲನಾಗಿಂದ ಇಲ್ಲೇ ಅದಾರ ನಾವು. ಎಲ್ಲಾ ಕೆಲಸ ಮಾಡಿ ನಿಮಗೆ 50 ರೂಪಾಯಿ ಉಳಿಯೋದು ಕಷ್ಟ ಆಗ್ತದೆ. ಕಷ್ಟ ಐತೆ ನಮ್ಮ ಅದ 50 ರೂಪಾಯಿ ನಮ್ಮ ಮಕ್ಳ ಮರಿಗೆಲ್ಲ ಮಾಡ್ಬೇಕಂದ್ರ ಆಗ ಮತ್ತೆ ಮನೇಲಿ ತಿಂಡಿ ಊಟ ಎಲ್ಲ ಯಾರು ಮಾಡ್ತಾರೆ? ಅಡಿಗೆ ಎಲ್ಲ ಯಾರು ಮಾಡ್ತಾರೆ? ನಾವ ಮಾಡ್ಕೊಂಡ್ ಬರ್ಬೇಕಣ್ಣ. ಬೆಳಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಕೊಂಡ್ ಎಲ್ಲ ಮಾಡ್ಕೊಂಡ್ ಇತ್ತಾಗ ಬರ್ತೀವಣ್ಣ. ಒಳ್ಳಿಗೆ ಫೈನಲ್ 500 ರೂಪಾಯಿ. ಅಕ್ಕ 200, 300. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಿಮ್ಮ ಪಾಲಿಗೆ. ನಮಸ್ಕಾರ ಸ್ನೇಹಿತರೆ, ನಾನೀಗ ನಮ್ಮ ಧಾರವಾಡದ ಹುಬ್ಳಿ ಧಾರವಾಡ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಏನೋ ನನಗೆ ಬೀಸಕಲ್ಲುಗಳು ಕಾಣಿಸ್ತಾ ಇದೆ. ಬನ್ನಿ, ಈ ಬೀಸಕಲ್ಲನ್ನ ಅವ್ರು ಹೇಗೆ ಮಾಡ್ತಾರೆ, ದಿನಕ್ಕೆ ಎಷ್ಟು ಬೀಸಕಲ್ಲು ಮಾಡ್ತಾರೆ, ಹಾಗೆ ಈ ಬೀಸಕಲ್ಲು ಮಾಡೋದ್ರ ಹಿಂದಿನ ಕಷ್ಟ ಏನು, ಅವರು ಎಷ್ಟು ವರ್ಷದಿಂದ ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೆ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ. ಈ ಒಂದು ಬೀಸೋ ಕಲ್ಲು ಇವ್ರು ಮಾಡೋದು ಎಲ್ಲಿ ಬರುತ್ತೆ ಅಂದ್ರೆ HP ಪೆಟ್ರೋಲ್ ಬಂಕ್ ಈ ಪಕ್ಕದಲ್ಲಿ ಇವರ ಒಂದು ಬೀಸೋ ಕಲ್ಲು ಮಾಡೋ ಕೆಲಸ ನಡೆಯುತ್ತೆ. ಬನ್ನಿ, ಈಗ ಅವನೇ ಒಂದು ಕ್ಷಣ ಮಾತಾಡ್ಸ್ಬಿಡೋಣ. ಅವ್ರ ಕಷ್ಟ, ಅವ್ರ ಕಾರ್ಪಣ್ಯ ಏನಂತ ಕೇಳ್ಬಿಡೋಣ. ಬನ್ನಿ, ಇದೇ ನೋಡಿ, ಈಗ ನೋಡ್ತಾ ಇರಬಹುದು, ಇವರು ಇಲ್ಲೇ ಬೀಸಕಲ್ಲು ಮಾಡ್ತಿದ್ದು ನೋಡ್ದೆ. ಬನ್ನಿ, ಅವ್ರನ್ನ ಒಂದು ಕ್ಷಣ ಮಾತಾಡ್ಸ್ಬಿಡೋಣ. ಅಕ್ಕ ಇಲ್ಲಿ ಬಂದ್ರಕ್ಕ ಸ್ವಲ್ಪ. ಅಕ್ಕ ನಮಸ್ಕಾರ. ನಮಸ್ಕಾರ ಅಕ್ಕ, ನಿಮ್ಮ ಹೆಸರು? ಲಕ್ಷ್ಮಿ. ನಿಮ್ಮ ಮನೆಯವ್ರ ಹೆಸರು? ಕಾಳಿಂಗಣ್ಣ. ಅಕ್ಕ, ನಿಮ್ದು ಯಾವ ಊರು? ಇದ ಊರಣ್ಣ ನಮ್ಮ ಧಾರವಾಡ. ಧಾರವಾಡ. ಅಕ್ಕ, ಈಗ ನೀವು ಬೀಸಕಲ್ಲು ಮಾಡ್ತಾ ಇದ್ರಲ್ವಾ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಮ್ಮ ಅಜ್ಜರ ಕಾಲನಾಗಿಂದ ನಮ್ಗೆ ಇದ ಉದ್ಯೋಗ ಐತಣ್ಣ. ಇದನ್ ಬಿಟ್ರೆ ನಮ್ಗೆ ಬೇರೆ ಬರಲ್ಲಣ್ಣ. ಬೇರೆ ಇದನ್ ಬರಲ್ಲಣ್ಣ. ನಾವಿಲ್ಲಿ ದುಡ್ಕೊಂಡ್ ತಿಂದ್ರೆ ಈ ಕಲ್ಲು ಕಟ್ಟಿದ್ರೆ ನಮ್ಗೆಲ್ಲ ಇದಾಗಿರ್ತೈತಣ್ಣ. ನಾವ್ ಅದನ್ ಬಿಟ್ರೆ ಬೇರೆ ಏನು ಮಾಡಕ್ ಹೋದ್ರೆ ನಮ್ನ ಕರ್ಕೊಳ್ಳಲ್ಲಣ್ಣ. ನಮ್ಗೆ ಇದ ಬರ್ತೈತಣ್ಣ. ಅಕ್ಕ, ಇದು ನಿಮ್ಮ ತಾತರ ಕಾಲದಿಂದಲೂ ನಡ್ಸ್ಕೊಂಡ್ ಬರ್ತಾ ಇದ್ರ ಅಥವಾ ನೀವೇ ನಿಮ್ಮ ಕಾಲದಿಂದ ನಡ್ಸ್ಕೊಂಡ್ ಹೋಗ್ತಾ ಇದ್ರ? ಇಲ್ಲಣ್ಣ, ನಮ್ ತಾತರ ಅಜ್ಜರ ಕಾಲನಾಗಿಂದ ಇದ ಉದ್ಯೋಗ ಐತಣ್ಣ ನಮ್ಗೆ. ಇದನ್ನ ಮತ್ ನಾವು ಇದ ಹುಟ್ಟಿ ಬೆಳೆದ್ ಇದ ಉದ್ಯೋಗ ಮಾಡಿವಣ್ಣ. ನಾವ್ ಶಾಲೆಗಿಲ್ಲಿ ಏನು ಕಲ್ತಿಲ್ಲಣ್ಣ. ನಾವ್ ಸಣ್ಣವ್ರಿದ್ದಾಗ ಇದನ್ನ ಕಟ್ಕೊಂಡ್ ಬಂದಿವಣ್ಣ. ಹಳ್ಳಿ ಮೇಲ್ ಕಲ್ಲು ಹೊತ್ಕೊಂಡ್ ವ್ಯಾಪಾರಕ್ಕೆ ಹೋಗ್ತಿವಣ್ಣ ನಾವು. ಈಗೂ ಹೋಗ್ತಿವಣ್ಣ. ನಾವ್ ಹಳ್ಳಿ ಮೇಲೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀವಿ. ಹೋಗ್ಕವಣ್ಣ, 1-2 ಹೋಗ್ಬೇಕಂದ್ರ ಸಂಜಿತಾನ ಅಡ್ಡಾಡ್ಬೇಕಣ್ಣ ನಾವು. ಹೊತ್ಕೊಂಡ್ ಅಡ್ಡಾಡ್ಮೇಲೆ ಓಣಿ ಅಡ್ಡಾಡ್ತಿವಣ್ಣ ನಾವು. ಹೋಗ್ತೈತೆ ನಾವು ಹೊತ್ಕೊಂಡ್ ಅಡ್ಡಾಡಬೇಕಣ್ಣ. ಹೆಂಗ ಈ ಬಿಸಿಲು, ಈ ಮಳೆ, ಗಾಳಿ, ಚಳಿ ಅಂದೆ ಮಕ್ಕಳಿಗ ಉದ್ಯೋಗ ಅದ್ ಇರ್ತೈತಲ್ಲಣ್ಣ. ಈಗ ದುಡ್ಡಿಗೆ ಅದ್ ಹಚ್ಚಿದ್ರ ಅಮೌಂಟ್ ಕೇಳ್ತಾರ. ನಮ್ಮ ಹತ್ರ ಅಷ್ಟ್ ಇರಲ್ಲ. ನಾವ್ ಇದನ್ ದುಡ್ದ ಮಾಡ್ಕೋಬೇಕಣ್ಣ. ಅಕ್ಕ, ನಿಮ್ಗೆ ಈ ಒಂದು ಬೀಸಕಲ್ಲು ಮಾಡೋದಕ್ಕೆ ನಿಮಗೆ ಸರಿಯಾದ ಒಂದು ಜಾಗ ಇದೆಯಾ? ಇಲ್ಲಣ್ಣ, ನಮ್ಗೆ ಯಾವ ಜಾಗನೇ ಇಲ್ಲಣ್ಣ. ನಾವ್ ಪ್ಯಾಟ್ಯಾಗ ಇದ್ವಣ್ಣ. ಅಲ್ಲಿ ಕಳಿಸ್ಯಾರ. ಇಲ್ಲಿ ಇವ್ರ ಕಡೆ ಜಾಗ ಕೇಳ್ಕೊಂತ ಇಲ್ಲೇ ಅದೀವಣ್ಣ ನಾವು. ಏನ ಕಟ್ಕೊಂತಿದ್ರ ನಾವ್ 1-2 ಇಲ್ಲ ಅದು ಅವ್ರು 1 ವರ್ಷ ಕೊಡ್ಬೋದಣ್ಣ, 2 ದಿವ್ಸ ಕೊಡ್ಬೋದಣ್ಣ. 3ನೇ ದಿವ್ಸ ಹೋಗಂದ್ರ ಹೋಗಬೇಕಣ್ಣ ನಾವು. ಮತ್ ಬೇರೆ ಏನು ಸಿಗಂಗಿಲ್ಲಣ್ಣ ನಮ್ಗ. ಎಲ್ಲ ಮನೆಗಳಾಗ್ಯವಣ್ಣ, ಎಲ್ಲಿ ಕೊಡ್ತಾರಣ್ಣ ನಮ್ ಜಾಗ? ಈಗ ಅದನ್ ಬಿಟ್ಟು ಇಲ್ಲೇ ನೋಡಣ್ಣ. ಇದು ಹೋಗಂದ್ರ ಹೋಗಬೇಕಣ್ಣ ನಾವು. ಅಂದ್ರೆ ಇವರಿಗೆ ಒಂದು ಏನೋ ಪರ್ಮನೆಂಟ್ ಆದ ಜಾಗ ಇಲ್ಲ. ಸ್ನೇಹಿತರೆ, ನೀವು ನೋಡಿದಿರಬಹುದು, ಇತ್ತೀಚಿನ ಒಂದು ಕಾಲದಲ್ಲಿ ಯಾರು ಕೂಡ ಈ ತರ ಬೀಸಕಲ್ಲು ಮಾಡೋದಿಲ್ಲ. ಅಕ್ಕ, ಇತ್ತೀಚೆಗೆಲ್ಲ ಬೀಸಕಲ್ಲುಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಯಾರು ಕೂಡ ಈ ಒಂದು ಕೆಲಸ ಮಾಡ್ತಾ ಇಲ್ಲ. ಇಲ್ಲಣ್ಣ, ಇದು ಈಗ ಮಿಕ್ಸರ್ ಗ್ಯಾಂಡ್ರ್ ಬಂದ್ ಇದನ್ನು ಬಂದ್ ಆಗೇತಣ್ಣ. ಆದ್ರ ನಮ್ ಬಿಟ್ರೆ ಏನು ಬರಂಗಿಲ್ಲಲ್ಲ. ನಾವ್ ಕಟ್ಟಬೇಕಣ್ಣ. ಸಾಯೋತನ ಇದ ಮಾಡ್ಬೇಕಣ್ಣ ನಾವ್ ಆಸ್ಪತ್ರೆಗೆ ಹೋದ್ರ ನಮ್ನ ಯಾರು ಇಡಂಗಿಲ್ಲಣ್ಣ. ನಿಮ್ ಮೈಯಾಗ ರಕ್ತನೇ ಇಲ್ಲ ಅಂತಂದ್ ಓಡಿಸ್ತಾರಣ್ಣ. ನಾವ್ ಇದ ಉದ್ಯೋಗನ. ಇದನ್ನ ನಾವ್ ಎಷ್ಟು ಅದು 1 ದಿವ್ಸ ಆಗ್ಲಿಕ್ರ 2 ದಿವ್ಸ ಆಗ್ಲಿಕ್ರ ಮಾಡಬೇಕಣ್ಣ. 1-2 ಅಕ್ಕ, ಒಂದ್ ದಿನಕ್ಕೆ ಎಷ್ಟು ಮಾಡ್ತೀರ? ಆಗ್ಬೇಕಂದ್ರ ರಗಡಣ್ಣ ಅದು. ಅದ್ ಮೇಲಿಂದ ತೆಳಗಿಂದ ಆಗ್ಬೇಕಲ್ಲ. ನಾವ್ ಒಂದ್ ಸಟ್ಟ ಆಗ್ಬೇಕಂದ್ರ ಆತನ ಸಂಜಿತಾನ ಹಿಡಿತೈತಣ್ಣ. ಅದು ಹೊಡಿತೈತಣ್ಣ. ಮತ್ ಕೈಗೆ ಅದ್ ಪೆಟ್ಟ ಹತ್ತವಣ್ಣ, ಕಣ್ಣಿಗೆ ಬೀಳ್ತಾವ. ಮತ್ ಏನು ಮಾಡಕ್ ಬರಲ್ಲ. ಕಣ್ಣಿಗೆ, ಕೈಗೆ ಗ್ಲೌಸ್, ಕಣ್ಣಿಗೆ ಕನ್ನಡಕ ಏನು ಹಾಕಲ್ಲ? ಇಲ್ಲಣ್ಣ, ನಾವ್ ಏನು ಕಟ್ಟಲ್ಲಣ್ಣ. ಕನ್ನಡಕ ಹಾಕೊಂಡ್ರ ಅವ್ 2 ಕಲ್ಲು ಕಾಣ್ತಾವಣ್ಣ. ಒಂದ ಕಲ್ಲಿನ ಮಾಡೋದಣ್ಣ ಅದು. ಹಂಗೆ ಬೀಳ್ತಾವಣ್ಣ. ಕೈ ಎಲ್ಲ ಉಗುರಿಗೆ ಅದ್ ಪೆಟ್ಟ ಹಾಕೋಣ. ಏನು ಮಾಡಕ್ ಬರಲ್ಲ.
ಅದೇ ಉಳಿಪೆಟ್ಟು ಬಿದ್ದು ಬಿದ್ದು ಕಟ್ಟಿತೀವಲ್ಲನ ಸುತ್ತಿಗೆ ಅಟ್ಟು ಬೀಳ್ತಾವನ ಮತ್ ಕಣ್ಣಿಗೆ ಹೋಗ್ತಾವನ ಕಲ್ಲು ನಾವ್ ತಕ್ಕೊಂತೀವಿ ಏನ್ ಆಗಕ್ ಬರಲ್ಲನ. ಅಕ್ಕ ಈಗ ಹೊಸ ಮನೆಗಳು ಕಟ್ಸ್ಬೇಕಾರ ಮಾತ್ರ ಕಟ್ಸಿದಾಗೆ ಪೂಜೆ ಮಾಡಕ್ ಅಷ್ಟೇ ಈಗ ಇದನ್ನ ಏನೋ ಶೋ ಕೇಸಲ್ಲಿ ಇರ್ತಾರಲ್ಲ ಆ ತರ ತಗೊಂಡೋಗಿ ಇಟ್ಕೊಂತಾರೆ, ಇದನ್ನ ಉಪಯೋಗಿಸಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಉಪಯೋಗಿಸಲ್ಲನ ಹೇಳಿದೆಲ್ಲ ಕರೇನ ಆದ್ರ ಅದನ್ನ ಅವ್ರು ಉಪಯೋಗಿಸ್ಲಿಕ್ಕಾರ ಅಂದ್ರ ನಮ್ದು ಮಕ್ಕಳ ಜೀವನ ಬಾಳ ಕಟ್ನ ಐತನ. ನಾವ್ ಅವ್ರು ಈಗ ಹೊಸ ಮನೆಗಳು ಹಾಕವಲ್ಲನ ಹಳೆ ಒಳ್ಳು ಹಾಕಿರ್ತಾರನ ಅವ್ರು. ನಮ್ ವ್ಯಾಪಾರ ಬಂದ್ ಆಗೈತನ ಏನು ಇಲ್ಲನ ಅದ್ರಾಗ. ನಾವ್ ಅದನ್ನ ಮತ್ ಊರೆಲ್ಲ ಅಡ್ಡಾಡ್ ಹೋಗ್ಲಿಕ್ಕಿರ ಅಂದ್ರ ಮತ್ ಒಳ್ಳು ಹೊತ್ಕೊಂಡ್ ಬರೋದನ್ನ ಏನು ಇಲ್ಲನ. ಈಗ ಮಿಕ್ಸರ್ ಗ್ಯಾಂಡ್ರ್ ಬಂದ್ ಅದನ್ನೇನ್ ಮತ್ ಅದನ್ ಬಿಟ್ರೆ ನಮ್ನ ಯಾರು ಕರ್ಕೊಂತಾರನ ಕೆಲ್ಸಕ್ಕ? ಎಲ್ಲೂ ಹೋಗಲ್ಲನ ನಾವು. ಇದೇ ಬಂದ್ ಆದ್ರನ ಒಂದ್ ಊರಿಗೆ ಹೋಗ್ಲಿಕ್ರ ಒಂದ್ ಊರಿಗಾರ ಅಡ್ಡಾಡ್ತೀವಣ್ಣ. ಅಕ್ಕ ಇಲ್ಲಿ ಎಷ್ಟು ವರ್ಷದಿಂದ ಇದೀರಕ್ಕ ಈ ಧಾರವಾಡದಲ್ಲಿ? ಇಲ್ಲಿ ನಮ್ಮ ಅಜ್ಜರ ಕಲ್ಲಿಗಿಂದ ಅದೀವಣ್ಣ ನಾವು, ಇಲ್ಲೇ ಅದೀವಣ್ಣ ನಾವು. ನಾವಿಲ್ಲಿದ್ದ ಹಂಗ ಹಿಂಗಂದ್ರನ ಒಂದು 70-80 ವರ್ಷನೇ ಆಗಿರ್ಬೇಕಣ್ಣ. ನಮ್ಮ ಅಜ್ಜರ ಕಾಲನಾಗಿಂದ ಇಲ್ಲೇ ಅದಾರ ನಾವು. ನೋಡ್ರಿ 70-80 ವರ್ಷ ಕಾಲದಿಂದ ಇದೇ ಧಾರವಾಡದಲ್ಲಿ ಇವರು ಈ ಬೀಸೋ ಕಲ್ಲುಗಳನ್ನ ಹಾಗೆ ಒಳಕಲ್ಲುಗಳನ್ನ ಮಾಡ್ಕೊಂಡು ಈ ಜೀವನ ನಡೆಸಾರಂತೆ. ನಿಜವಾಗ್ಲೂ ಇವರಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ತಪ್ಪಾಗ್ಲಾರ್ದು. ಆಗ ಒಂದು ಬೀಸೋ ಕಲ್ಲಿನ ಬೆಲೆ ಎಷ್ಟು? ಅದು ಅವ್ರು ಗುಡ್ದಾಗ ಕೊಡ್ತಾರಣ್ಣ, ನಾವು ಕೊಂಡ ತರ್ಬೇಕಣ್ಣ. ಅವ್ರು ಅಲ್ಲಿ 300 ರೂಪಾಯಿ ಒಂದ್ ಕೊಡ್ತಾರಣ್ಣ. ಇಲ್ಲಿ ನಾವ್ ತಂದು ಮಾಡ್ಬೇಕಂದ್ರ 400-500 ರೂಪಾಯಿ ಹೋಗ್ಬೇಕಂದ್ರ ಬಾಳ ಆತ. ಅದಕ್ಕ ಬಾಡಿಗೆ ಹಾಕ್ಬೇಕಣ್ಣ, ಎಲ್ಲಾ ಹಾಕ್ಬೇಕಣ್ಣ. ಅದ್ರಾಗ ಒಂದ್ 50 ರೂಪಾಯಿ ಉಳಿಬೇಕಂದ್ರ ರಗಡ ಆತಣ್ಣ. ನನ್ ಇಷ್ಟೆಲ್ಲಾ ಕೆಲ್ಸ ಮಾಡಿ ನಿಮಗೆ 50 ರೂಪಾಯಿ ಉಳಿಯೋದು ಕಷ್ಟ ಆಗ್ತದೆ. ಕಷ್ಟ ಐತಣ್ಣ. ಮತ್ತ ಅದ 50 ರೂಪಾಯಿ ನಮ್ಮ ಮಕ್ಳ ಮರಿಗೆಲ್ಲಾ ಮಾಡ್ಬೇಕಂದ್ರ ಮತ್ತ ಅದನ್ ಬಿಟ್ರೆ ನಮ್ಗೇನು ಇದಿಲ್ಲಣ್ಣ. ಅಂದ್ರೆ ಅಕ್ಕ ಈ ಕಲ್ಲುಗಳನ್ನ ಎಲ್ಲಿಂದ ತರ್ತೀರಾ? ನಾವಿದು ಬಾಗಲಕೋಟೆ ದಾಟಿ ಹೋಗ್ತಿವಣ್ಣ. ಈ ಜಮಖಂಡಿ ಸೇಡ್ ಸಿಗ್ತೈತಣ್ಣ. ಇದು ಒಳ್ಳು ಬಿಸಿಕಲ್ಲ ಅಂದ್ರೆ ಇತ್ತಾಗ ಬೆಳಗೋ ಸೇಡ್ ಸಿಗ್ತಾವಣ್ಣ. ಅಲ್ಲೆಲ್ಲ ಹೋಗಿ ತರ್ಬೇಕಣ್ಣ. ಇಲ್ಲೇ ಹುಟ್ಟಲ್ಲಣ್ಣ. ಇದು ಒಂದೊಂದ್ ದೇಶಕ್ಕೆ ಹೋಗಿ ತರ್ಬೇಕಣ್ಣ. ಅದು ಹೌದಣ್ಣ. ಒಂದೊಂದ್ ಊರಿಗೆ ಹೋಗಿ ಒಂದೊಂದ್ ಕಲ್ ಸಿಗ್ತೈತಣ್ಣ. ಇಲ್ಲೇ ಸಿಗಲ್ಲ. ರೊಟ್ಟಿ ಮಾಡೋ ಕಾಮನ್ಗೆ ಸಿಗ್ಬೇಕಂದ್ರ ಕರೂರ್ಗ್ ಹೋಗ್ತಿವಣ್ಣ ನಾವು. ಅಲ್ಲಿ ಹೌದಣ್ಣ, ಅಲ್ಲಿ ಹೋಗಿ ತರ್ತೀವಣ್ಣ. ಈ ಬಿಸಿಕಲ್ಲು ಒಳ್ಳೆ ಮಿಷನ್ ಬರ್ತಾವಲ್ಲಣ್ಣ, ಆಂಧ್ರಕ್ ಹೋಗಿ ತರ್ತೀವಿ ನಾವು. ಹೌದಣ್ಣ. ಅಲ್ಲೆಲ್ಲ ಹೋಗಿ ಅಡ್ಡಾಡ್ ತರ್ಬೇಕಣ್ಣ. ಅಮೌಂಟ್ ಇದ್ರ ಕಲ್ ಕೊಡ್ತಾರಣ್ಣ, ಅಮೌಂಟ್ ಇರ್ಲಿಕ್ಕ ಕಲ್ ಕೊಡಲ್ಲಣ್ಣ. ಅಕ್ಕ ನಿಮಗೆ ಗೌರ್ಮೆಂಟ್ ಇಂದ ಏನಾದ್ರು ಸಾಲ ಸೌಲಭ್ಯಗಳು ಸಿಗ್ತಾವ? ಇಲ್ಲ ಬಿಡಣ್ಣ, ಅಂತದ್ ಏನು ನಮ್ಗ್ ಬಂದಿಲ್ಲಣ್ಣ. ನಾವ ಸಾಲ ಮಾಡೋದು ಕಲ್ ತರೋದಣ್ಣ. ನಮ್ಗೆ ಯಾವ ಗೌರ್ಮೆಂಟ್ ಯಾವ ಸಾಲ ಪಾಲ ಏನು ಇದು ಸಿಕ್ಕಿಲ್ಲಣ್ಣ. ಸಾಲ ಮಾಡೋದನ ನಾವ ತರೋದನ ನಾವ ತುಂಬೋದನ. ಹೌದಣ್ಣ. ಮತ್ ಕಲ್ ಮಾರ್ಬೇಕಂದ್ರ ಸಾಲ ಮುಟ್ತೈತಣ್ಣ. ಕಲ್ ಮಾರ್ಲಿಕ್ರಂದ್ರ ಸಾಲ ಮುಟ್ಟಲ್ಲಣ್ಣ. ನಮ್ಗೆ ಯಾವ ಗೌರ್ಮೆಂಟ್ ಸಹಾಯ ಇಲ್ಲಣ್ಣ. ಇಷ್ಟಣ್ಣ ನಮ್ದು ಇರೋದು. ಎಷ್ಟು ಕಷ್ಟ ಇದೆ ಅಂದ್ರೆ ನಾವೇನೋ ಸುಮ್ಮನೆ ಬರ್ತೀವಿ, ಒಂದು ಬೀಸ ಕಲ್ನ ಒಳಕಲ್ನ ತಗೊಂಡ್ ಹೋಗ್ತೀವಿ. ಆದ್ರೆ ಅದರ ಹಿಂದಿನ ಪರಿಶ್ರಮ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೀಸೋ ಕಲ್ಲುಗಳೆಲ್ಲ ಇದಾವು, ಒಳಕಲ್ಲೆಲ್ಲ ಇದಾವು. ಇವರು ಬೀಸೋ ಕಲ್ಲು ಒಳಕಲ್ಲುಗಳನ್ನ ಹೇಗ್ ಮಾಡ್ತಾರಂತ ಒಂದು ಶಾರ್ಟ್ ಆಗಿ ತೋರಿಸ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು. ಸಾಲ ಮಾಡೋದು, ಅಮೌಂಟ್ ತೆಗೆದು ಕಲ್ಲು ತರೋದು. ಅದನ್ನ ಹೇಳಿ. ಆಗ ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಶುರು ಮಾಡ್ತೀರಿ? 8 ಗಂಟೆಲಿಂದ ಶುರು ಮಾಡ್ತೀವಿ. 8 ಗಂಟೆಲಿಂದ 6 ಗಂಟೆಗೆ 7 ಗಂಟೆಗೆ ಬರ್ತೀವಿ ಸಾಯಂಕಾಲ. ಆಗ ಮನೇಲಿ ತಿಂಡಿ ಊಟ ಎಲ್ಲ ಯಾರು ಮಾಡ್ತಾರೆ? ಅಡಿಗೆ ಎಲ್ಲ ಯಾರು ಮಾಡ್ತಾರೆ? ನಾವೇ ಮಾಡ್ಕೊಂಡ್ ಬರ್ಬೇಕಣ್ಣ. ಬೆಳಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಮಾಡ್ಕೊಂಡ್ ಎಲ್ಲ ಮಾಡ್ಕೊಂಡ್ ಇತ್ತಾಗ ಬರ್ತೀವಿ ಅಣ್ಣ. ನೋಡ್ರಿ, ಬೆಳಿಗ್ಗೆನೆ ಎಲ್ಲ ಮುಗಿಸ್ಕೊಂಡು ಈ ಒಂದು ಬೀಸ ಕಲ್ಗಳನ್ನ, ಆಮೇಲೆ ಒಳಕಲ್ಗಳು ಆಗ ತೋರಿಸ್ತೀರಾ ಏನೇನೆಲ್ಲ ಮಾಡಿದೀರಾ ಅಂತ? ಚಿಕ್ಕ ಚಿಕ್ಕದಾವ್ ಇದಾವಲ್ಲ. ಈಗ ನೋಡ್ತಿರ್ಬೋದು ಒಳ್ಳು ಬೀಸೆ ಕಲ್ಲು ಚಿಕ್ಕದು. ಅಕ್ಕ ಅದು ಖಾರ ಇರೋದಕ್ಕೆ. ಈಗ ಅಕ್ಕರು ನಮಗೆ ಬೀಸೋ ಕಲ್ಲು, ರೊಟ್ಟಿ ಮಂಡಿ, ಒಳಕಲ್ಲು ಇವುಗಳೆಲ್ಲ ರೇಟ್ ಏನಂತ ಹೇಳ್ತಾರೆ? ಅಕ್ಕ ಇವುಗಳ ರೇಟ್ ಎಲ್ಲ ಏನು? 500 ರೂಪಾಯಿ. ಅಕ್ಕ 200, 300. ಇದಕ್ಕ ಬೀಸೋ ಕಲ್ಲು ಅದಕ್ಕ ಹ 300 ರೂಪಾಯಿ. ನೋಡಿ, ಒಳಕಲ್ಲು 300 ರೂಪಾಯಿ, ರೊಟ್ಟಿ ಬಂಡಿ 200 ರೂಪಾಯಿ. ನೋಡಿ, ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದೊಂದೇ, ನೀವೇನಾದ್ರೂ ಧಾರವಾಡದಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ಈ ಧಾರವಾಡದಿಂದ ಹುಬ್ಳಿಗೆ ಹೋಗೋ ರೋಡಲ್ಲಿ
ಯಾತ್ರಿ ಬಾರ್ ಗಾರ್ಡನ್ ಅಂತ ಇದೆ, ಅಲ್ಲಿ HP ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಇವರು ಒಳಕಲ್ಲು, ರೊಟ್ಟಿ ಬಂಡಿ, ಚಟ್ನಿ ಹರಿಯೋದು, ಹಾಗೆ ಬೀಸಕಲ್ಲು ಎಲ್ಲ ಮಾಡ್ತಾ ಇರ್ತಾರೆ. ದಯವಿಟ್ಟು ಇಲ್ಲಿ ಬನ್ನಿ, ನೀವು ತಗೊಂಡೋಗಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕಂದ್ರೆ ಇವ್ರಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಒಂದು ಒಳಕಲ್ ಮಾಡೋದು, ಹಾಗೆ ಒಂದು ಬೀಸಕಲ್ಲು ಮಾಡೋದು. ನಾವು ಸುಮ್ನೆ ಹೇಳಲ್ಲ, ಅವ್ರು ಹೇಳಿದ್ರಲ್ವಾ, ಅವನ್ನೆಲ್ಲ ಮಾಡ್ಬೇಕಾದ್ರೆ, ಅವನ್ನೆಲ್ಲ ಕುಟ್ಬೇಕಾದ್ರೆ ಕೈಗಳೆಲ್ಲ ಸಿಕ್ಕಾಪಟ್ಟೆ ಏಟಾಗುತ್ತೆ. ಆದ್ರೆ ನಾವು ಅದನ್ನೆಲ್ಲ ಲೆಕ್ಕಿಸದೆ ನಾವು ನಮ್ಮ ಹೊಟ್ಟೆ ಪಾಡಿಗಾಗಿ ಈ ಜೀವನ ಮಾಡ್ತಾ ಇದೀವಿ, ಈ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ದಯವಿಟ್ಟು ನೀವು ಇಲ್ಲಿ ಬನ್ನಿ, ಇವ್ರ ಹತ್ರ ಒಳಕಲ್ಲು, ಬೀಸಕಲ್ಲು, ಚಟ್ನಿ ಎರೆಯೋದು, ರೊಟ್ಟಿ ಬಂಡಿ ಎಲ್ಲ ತಗೊಂಡೋಗಿ ನಿಮ್ಮ ಒಂದು ನೀವು ಇಲ್ಲಿ ಬಂದು ತಗೊಂಡೋಗೋದ್ರಿಂದ ಇವರಿಗೆ ಒಂದು ಸಹಾಯ ಆಗತ್ತಂತ ನಾವು ನಿಮ್ಮಲ್ಲಿ ಕೇಳ್ಕೊಂತೀನಿ. ಯಾಕಂದ್ರೆ ಇವರು ಈ ಬೀಸಕಲ್ಲುಗಳನ್ನೆಲ್ಲ ಹೊತ್ಕೊಂಡು ಹಳ್ಳಿ ಸೈಡ್ ಹೋಗಿ ಮಾರ್ಕೊಂಡ್ ಬರ್ತಾರಂತೆ. ಒಂದು ಬೀಸಕಲ್ಲು ಭಾರ ಎಷ್ಟಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನೋಡಿ, ಇಷ್ಟೆಲ್ಲ ಕಷ್ಟ ಪಡ್ತಾರೋ ಈ ಜೀವಗಳಿಗೆ ನೀವೆಲ್ಲ ಆಸರೆ ಆಗ್ಬೇಕಂತ ಕೇಳ್ಕೊತೀನಿ. ದಯವಿಟ್ಟು ನೀವೆಲ್ಲರೂ ಬನ್ನಿ, ಇಲ್ಲಿ ಬೀಸಕಲ್ಲು, ಒಳಕಲ್ಲು ಎಲ್ಲ ತಗೊಂಡೋಗಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾ, ನನಗೆ ಈ ಒಂದು ಸನ್ನಿವೇಶ ನೋಡ್ತಾ ಇದ್ರೆ ನಮ್ಮ ಅಣ್ಣವರ ಸಿನಿಮಾದ ಒಂದು ಹಾಡು ನೆನಪಾಗ್ತಿದೆ. ಯಾವ್ದಂದ್ರೆ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಿಮ್ಮ ಪಾಲಿಗೆ, ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಿಮ್ಮ ಪಾಲಿಗೆ, ಹಸಿವಿನಲ್ಲೂ ಹಬ್ಬನೇ ದಿನವೂ ನಿತ್ಯವೂ ಗಾರಿಣೆ ನಿಮ್ಮ ಅವರ ಬಾಳಿಗೆ ಅಂತ ಹೇಳ್ತಾ ಈ ನಮ್ಮ ಅಣ್ಣವ್ರ ಹಾಡು ನೆನಪಾಯ್ತು. ಸೇಮ್ ಸೀನು ನೀವು ಸಿನಿಮಾದಲ್ಲಿ ನೋಡಿರ್ಬೋದು. ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದಗಳಕ್ಕ. ನಿಮಗೆ ಒಳ್ಳೇದಾಗ್ಲಿ. ಭಗವಂತ ನಿಮಗೆ ಇನ್ನು ವ್ಯಾಪಾರ ಚೆನ್ನಾಗಾಗ್ಲಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಗುರುರಾಯರ ಹತ್ರ. ನೋಡಿ, ಆದಷ್ಟು ಇವರಿಗೆ ಗೌರ್ಮೆಂಟ್ ಇಂದ ಯಾವುದೇ ಸೌಲಭ್ಯ ಇಲ್ಲ ಅಂತ ಕೇಳ್ತಾರೆ. ದಯವಿಟ್ಟು ಈ ಒಂದು ವಿಡಿಯೋ ನೋಡಿದರು ಇವರಿಗೆ ಒಂದು ಅಂದ್ರೆ ಈ ತರ ಬೀಸಕಲ್ಲು, ಒಳಕಲ್ಲು ಮಾಡೋ ಅಂತವ್ರಿಗೆ ಏನಾದ್ರೂ ಒಂದು ಸಹಾಯ ಹಸ್ತ ನೀಡ್ಲಿ ಅಂತ ಗೌರ್ಮೆಂಟ್ ಈ ತರ ಬೀಸಕಲ್ಲು, ಒಳಕಲ್ಲು ಈ ಕೆಲಸಗಳು ಮಾಡೋದೆಲ್ಲ ನಶಿಸಿ ಹೋಗ್ತಾ ಇದೆ. ಆದ್ರೆ ಇಂಥ ಕಾಲದಲ್ಲಿ ಇವರು ಇನ್ನೂ ಅವರ 70-80 ವರ್ಷದ ಅವರ ತಾತ, ಅವರ ಮುತ್ತಾತ ಅವರ ಪರಂಪರೆನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಈ ವಿಡಿಯೋ ನೋಡಿ ನಮ್ಮ ಸರ್ಕಾರದವರು ಇವ್ರಿಗೆ ಏನಾರ ಒಂದು ಸಹಾಯ ಹಸ್ತ ನೀಡ್ಲಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊಂತೀನಿ. ಯಾಕಂದ್ರೆ ಈ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೂ ಇವರು ಈ ಕೆಲಸ ಬಿಟ್ರೆ ಬೇರೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಏನಾರ ಒಂದು ಸಹಾಯ ಹಸ್ತ ನೀಡ್ಲಿ ನಮ್ಮ ಸರ್ಕಾರದವ್ರು ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಕ್ಕ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಗೆ ಭಗವಂತ ಹಾಗೆ ನಮ್ಮ ಗುರು ರಾಯರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಆಯ್ತಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಕಣಪ್ಪ. ನಮಸ್ಕಾರ.